रायबाग तालुका के कुडची कस्बे के डायमंड प्लेस में प्रभारी और लोक निर्माण मंत्री सतीश जारकीहोली ने कहा कि देश तभी प्रगति कर सकता है जब बच्चों में शिक्षा का महत्व समझाया जाए और उन्हें साक्षर बनाया जाए। कार्यक्रम में 30 मेधावी विद्यार्थियों को सम्मानित किया गया। इस अवसर पर युवा नेता अमित घाट के, डीसीसी बैंक के निदेशक अप्पा साहिब, रमन्ना गस्ती, मुजावर कल्याण एवं शिक्षा समिति के अध्यक्ष सलीम मुजावर, सचिव जैनुलब्दीन मुजावर, नगर पालिका अध्यक्ष हमीमुद्दीन रोहिले, अलाउद्दीन रोहिले, व्यवसायी वाईजी मुजावर, अर्जुन नायकवाड़ी, दस्तगीर कागवाड़े, प्रशासनिक बोर्ड के सदस्य और जिले के मुजावर समुदाय के नेता उपस्थित रहे। ಕೆಲಸ ಮಾಡಬೇಕಾಗಿದೆ। ಈ ದೇಶದಲ್ಲಿ ಆಸ್ತಿಗಳು ಹಾಗೆ, ಈ ದೇಶದಲ್ಲಿ 10% ಜನರಲ್ಲಿ 90% ಆಸ್ತಿ ಇದೆ। ಎಷ್ಟಿದೆ? 10% ಜನರಲ್ಲಿ 90% ಆಸ್ತಿ ಇದೆ। ಇದು 90% ಜನರಲ್ಲಿ 10% ಮಾತ್ರ ಆಸ್ತಿ ಇದೆ। ಈ ಬ್ಯಾಲೆನ್ಸ್ ಇದೆ, ಬ್ಯಾಲೆನ್ಸ್ ಮಾಡಲಿಕ್ಕೆ ಬಹಳ ಹೋರಾಟ ನಡೀತಾ ಇದೆ। ಎಲ್ಲರೂ ಸಮಾನರಾಗಬೇಕು, ಎಲ್ಲರಿಗೆ ಆಸ್ತಿ ಬರಬೇಕು, ಮನೆ ಬರಬೇಕು, ಉದ್ಯೋಗ ಸಿಗಬೇಕಂತ ಬಹಳ ದಿನದಿಂದ ಸುಮಾರು 100 ವರ್ಷದಿಂದ ಹೋರಾಟ ನಡೀತಾ ಇದೆ। ಹಾಗಾಗಿ ಮಧ್ಯಪ್ರದೇಶ ಇಡೀ ಜಿಲ್ಲೆಯಲ್ಲಿ ಒಳ್ಳೆ ಕೆಲಸ ಮಾಡ್ತಾರೆ। ಯಾಕಂದ್ರೆ ನಾವು ಚುನಾವಣೆಯಲ್ಲಿ ಕೂಡ ಬಹಳಷ್ಟು ಮನೆ ಮನೆ ಸರ್ವೆ ಮಾಡೋದು, ಅವಾಗ ಪರಿಚಯ ಆಗಿದ್ದ ಯಾರಿದ್ದಾರೆ ಯಾರಿಲ್ಲ, ಯಾರು ಹಾಕ್ಸ್ಬೇಕಂತ ಒಂದು ಸರ್ವೆ ಮಾಡ್ಕೊಂಡ್ರೆ ತುಮಕೂರಿಗೆ ಬರೋದು। ಅದು ರಾಜಕೀಯವಾಗಿರ್ಬೋದು, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಒಳ್ಳೆಯ ಆಲೋಚನೆ ಕೆಲಸ ಮಾಡ್ತಾರೆ। ಹೀಗಾಗಿ ಇಂಡಿಪೆಂಡೆಂಟ್ ತಂಡಕ್ಕೆ ಒಳ್ಳೆಯದಾಗಲಿ, ಕೆಲಸ ಒಳ್ಳೆಯದು ಮಾಡಿ ಯಾವುದೋ ಘಟಕಗಳಿಂದ ಬಿಟ್ಟು ಬೇರೆ ಘಟಕಗಳಿಗೆ ತೆಗೆದರು ಸಲೀಮರು ನಾವು ಕೂಡ ಮಾಡಿಸುವಂತ ಪ್ರಯತ್ನ सिर्फ उजागर नहीं, रोहिए है, जना बड़े है, मतलब एक फेडरेशन में खर्चा होता है, बिल्डर लगाता है ना, बहुत तो करेगा। उजागर के साथ उसको भी साथ लेके चला। अनेक हिंदू महिलाओं ಮಕ್ಕಳಿಗೆ ಹೆಚ್ಚು ಶಕ್ತಿ ಕೊಡೋ ಮೂಲಕ ಸಮಾಜದ ಅಭಿವೃದ್ಧಿಗೆ ದೊಡ್ಡ ಶಕ್ತಿ ಕೊಡಬೇಕೆಂದು ನಾವು ಮಾಡಬೇಕು ಅನ್ನೋ ಮಾತನ್ನು ಹೇಳ್ತಾರೆ। ಅವರ ಸರ್ಕಾರ, ಚುನಾವಣಾ ಸರ್ಕಾರ ಪ್ರಾಮಾಣಿಕವಾಗಿ ವಿಶೇಷವಾಗಿ ಅಲ್ಪಸಂಖ್ಯಾತರಿಗೆ ಸಾಕಷ್ಟು ಕಾರ್ಯಕ್ರಮ ಕೊಟ್ಟಿದೆ। ಈಗ ಮೊದಲ ಬಾರಿ ಸುಮಾರು 5,000 ಕೋಟಿಯಷ್ಟು ಅನುದಾನ ಬಡ್ಡಿಗಳನ್ನು ಅಲ್ಪಸಂಖ್ಯಾತ ಅಭಿವೃದ್ಧಿ ಕೊಟ್ಟಿದ್ದಾರೆ। ಅದನ್ನು ವಿಶೇಷವಾಗಿ ಶಿಕ್ಷಣಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಟ್ಟಿದ್ದಾರೆ ನಮ್ಮ ಸರ್ಕಾರ। ನುಡಿಯುತ್ತೇನೆ ಸರ್ಕಾರ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಪಾಲು ಸಂಕಲ್ಪ ರಾಜ್ಯದ ಸರ್ವ ಜನಾಂಗದ ಶಾಂತಿಯ ನಮ್ಮ ಸರ್ಕಾರಕ್ಕೆ ಪ್ರಸ್ತುತ ಪ್ರಕಾರ 5 ಗ್ಯಾರಂಟಿಗಳನ್ನ ತಂದು ದುಡಿದಂತೆ ನಾವು ತಂದಿದ್ದೇವೆ। ಆ ಸರ್ಕಾರಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಕೊಡ್ತಾ, ಅದೇ ರೀತಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಮತ್ತು ಅವೆಲ್ಲ ಕೊಟ್ಟಿದ್ದ ಅಧಿಕಾರಿಗಳ ಬಗ್ಗೆ ಮಾತನ್ನು ಹೇಳ್ತಾ बुजुर्गों, नौजवान साथियों, बहन बहनों, पैदा मैं शुक्रिया मैं करना चाहता हूँ